ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದಿಸ್ ಇಸ್ ನೈನಾ ಫ್ರಮ್ ನೈನಾಸ್ ಲೈಫ್ ಸ್ಟೈಲ್. ಇವತ್ತು ತುಂಬ ದಿನ ಆದಮೇಲೆ ನನಗೆ ಪೇಂಟಿಂಗ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ನಾನು ಆಲ್ರೆಡಿ ಇನ್ನೊಂದು ಬಾಲ್ಕನಿಯಲ್ಲಿ ಪೇಂಟ್ ಮಾಡಿದೆ. ಅದು ನನಗೆ ತುಂಬ ಇಷ್ಟ ಆಯಿತು. ಅಲ್ಲಿ ನಾನು ಏನು ಮಾಡಿದೆ ಅಂದರೆ ವಾಲಿ ಪೇಂಟಿಂಗ್ ಮಾಡಿದೆ. ಅದ್ರದ್ದು ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ, ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಸೊ ಇನ್ನೊಂದು ಸತಿ ಏನಾದರೂ ಈ ಬಾಲ್ಕನಿಗೆ ಪೇಂಟ್ ಮಾಡೋಣ ಅಂತ ಅನ್ನಿಸ್ತು. ಏನು ಪೇಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಫಸ್ಟು ರೆಡ್ ಕಲರ್ ಪೇಂಟ್ ಮಾಡೋಣ ಅಂತ ಅನ್ನಿಸ್ತು ಈ ಕಾರ್ನರಲ್ಲಿ. ಸೊ ಅದನ್ನು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಆಗಿದೆ ಫುಲ್ಲಾಗಿ. ಇಲ್ಲಿ ತನಕ ಅಷ್ಟೇ ಮಾಡಿರೋದು ನಾನು. ಫಸ್ಟ್ ಇಲ್ಲಿ ಡಿಸೈನ್ ಟ್ರೈ ಮಾಡಿ ನೋಡೋಣ ಅಂತ. ಸೊ ಇಲ್ಲಿ ನಾನು ವಾಲಿ ಪೇಂಟಿಂಗ್ ಬದಲು ಬೇರೆ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ನನ್ನ ತಲೆಯಲ್ಲಿ ಬಂದಿರೋದು ಏನಂದರೆ ಇಲ್ಲಿ ಗಂಟು ರಂಗೋಲಿ ಅಂತ ಬರುತ್ತೆ, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ನಮ್ಮ ಅಪ್ಪನ ಕೈಲಿ ಚಾಪೀಸ್ ತರಿಸ್ಬಿಟ್ಟು ಫಸ್ಟು ಅದರಿಂದ ಕೆಳಗೆ ಡೌನ್ ಬಾರ್ಡರ್ ಮಾಡಿದೆ ಫಸ್ಟು. ಆಮೇಲೆ ಇವಾಗ ನೋಡ್ಬೋದು ಇಲ್ಲಿ ಅದನ್ನು ಟ್ರೇಸ್ ಮಾಡ್ತಿದ್ದೀನಿ ವೈಟ್ ಪೇಂಟಿಂದ. ಸೊ ನೀವು ನೋಡ್ಬೋದು ಇವಾಗ ಕಂಪ್ಲೀಟ್ ಆಗಿದೆ. ಆ ಮಧ್ಯದಲ್ಲಿ ಡಾಟ್ ಇಡ್ತಾ ಹೋಗ್ತಿದ್ದೀನಿ, ಅಂದರೆ ಚುಕ್ಕಿ ಇಡ್ತಾ ಹೋಗ್ತಿದ್ದೀನಿ. ಸೊ ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ. ನನಗೆ ಪೇಂಟಿಂಗ್ ಮಾಡೋದಂದರೆ ತುಂಬ ಇಷ್ಟ. ಸೊ ನಿಮಗೂ ಇಷ್ಟ ಇದ್ದರೆ ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ. ಮನೆ ಚೆನ್ನಾಗಿ ಕಾಣುತ್ತೆ, ಒಂಥರ ಡೆಕೋರೇಟಿವ್ ಥರ ಕೂಡ ಕಾಣುತ್ತೆ. ಇವಾಗ ಕೆಳಗೆ ಅದೇ ಥರ ಮಾಡ್ತಾ ಹೋದೆ ಆಯಿತಾ, ಹಂಗೆ ಚುಕ್ಕಿ ಡಾಟ್ ಎಲ್ಲ ಇಟ್ಕೊತಾ ಹೋದೆ. ಇವಾಗ ಸೈಡ್ ಏನು ಮಾಡೋಣ ಅಂತ ಅನ್ನಿಸ್ತು. ಇದನ್ನೇ ಕಂಟಿನ್ಯೂ ಏನು ಮಾಡಲ ಅಂತ ಯೋಚನೆ ಮಾಡ್ತಾ ಇದನ್ನೇ ಕಂಟಿನ್ಯೂ ಮಾಡಿದೆ. ಆಮೇಲೆ ಇದನ್ನೇ ಫಸ್ಟು ನಾನು ಟ್ರೇಸ್ ಮಾಡಿದೆ. ಆಮೇಲೆ ಅದೇ ಥರ ಸೇಮ್ ಕೆಳಗೆ ಹೆಂಗೆ ಮಾಡಿದ್ದೆ ಹಾಗೆ ಸೈಡ್ ಕೂಡ ಹಾಗೆ ಮಾಡೋಣ ಅಂತ ಇಲ್ಲಿನೂ ಅದೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ನೀವು ನೋಡ್ಬೋದು ಅದನ್ನೇ ನಾನು ಇವಾಗ ಮಾಡ್ತಿದ್ದೀನಿ. ನೀವು ಬೇಕಿದ್ದರೆ ಇದೇ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಅಥವಾ ನಿಮ್ಮ ತಲೆಯಲ್ಲೂ ಏನಾದ್ರು ಬೇರೆ ಥರ ಡಿಸೈನ್ಸ್ ಬಂದರೆ ನನಗೆ ಕಮೆಂಟಲ್ಲಿ ಟೈಪ್ ಮಾಡಿಬಿಟ್ಟು ಹೇಳಿ, ನಾನು ಅದನ್ನು ಒಂದು ಸತಿ ಟ್ರೈ ಮಾಡ್ತೀನಿ. ಸೊ ಹಾಗೆ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಮಧ್ಯೆ ಖಾಲಿ ಅನ್ನಿಸ್ತಿತ್ತು ಅಂತ ಮಧ್ಯದಲ್ಲಿ ಸ್ವಲ್ಪ ರಂಗೋಲಿ ಥರ ಡಿಸೈನ್ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ. ಇದು ನಮ್ಮಮ್ಮ ನನಗೆ ಹೆಲ್ಪ್ ಮಾಡಿದ್ರು. ಸೊ ನೀವು ನೋಡ್ಬೋದು ನಾನು ಅದನ್ನು ಟ್ರೇಸ್ ಮಾಡಿಬಿಟ್ಟು ಇವಾಗ ಅದ್ರ ಮೇಲೆ ವೈಟ್ ಪೇಂಟ್ನ ಮಾಡ್ತಿದ್ದೀನಿ. ಸೊ ಗೈಸ್, ಇದು ನಾನು ಮಾಡಿರೋ ಕಂಪ್ಲೀಟ್ ಪೇಂಟಿಂಗ್. ನಾನು ಏನು ಯೋಚನೆ ಮಾಡಿದ್ದೆ ಅದಕ್ಕಿಂತ ಚೆನ್ನಾಗಿ ಔಟ್ಕಮ್ ಬಂದಿದೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಷ್ಟು ಸುಂದರವಾಗಿ ಕಾಣ್ತಿದೆ. ನೀವು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಮನೇಲೂ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ವಿಡಿಯೋ ಇಲ್ಲಿಗೆ ಮುಗಿಯಲ್ಲ, ಇದು ನೆಕ್ಸ್ಟ್ ಪಾರ್ಟಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಆ ಪಾರ್ಟಲ್ಲಿ ನಾನು ಹೇಗೆ ಗಿಡಗಳನ್ನ ಅರೇಂಜ್ ಮಾಡಿದೆ, ಯಾವ್ಯಾವ ಥರ ಡೆಕೋರೇಟ್ ಮಾಡೋ ಐಡಿಯಾಸ್ ಕೂಡ ಕೊಡ್ತೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯ್ತಾ ಇರಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಯಾವಾಗಲೂ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.